ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 103ನೇ ಅಧ್ಯಾಯ 6ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಿದ್ರು ಪ್ರಿಯರೇ. ಕುಗ್ಗಿ ಹೋಗಿದವರು ಎಲ್ಲರನ್ನು ದೇವರು ನ್ಯಾಯವನ್ನು ಸ್ಥಾಪಿಸುವಂತರಾಗಿದ್ದಾರೆ ಪ್ರಿಯರೇ. ದಾವಿದ ಭಕ್ತರು ಹೇಳ್ತಿದ್ದಾರೆ, ಕುಗ್ಗಿ ಹೋಗಿದವರನ್ನು ದೇವರು ನ್ಯಾಯವನ್ನು ಸ್ಥಾಪಿಸ್ತಾರೆ ಎಂಬುದಾಗಿ. ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದವಂತವರಾಗಿ, ಮನಗುಂದಿದಂತವರಾಗಿ, ನೊಂದಿದಂತವರಾಗಿ, ಪ್ರತಿಯೊಂದು ವಿಷಯದಲ್ಲಿ ಕಣ್ಣೀರಲ್ಲಿ ಕಾಲ ಕಳೆಯುವಂತ ಪ್ರತಿಯೊಂದು ಪರಿಸ್ಥಿತಿಗಳು ನೋಡಿ ನಾವು ಭಯ ಪಡ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ಮುಂಚಾನೆ ಸಮಯದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ. ಕುಗ್ಗಿ ಹೋಗಿದವರೆಲ್ಲರನ್ನು ದೇವರು ನ್ಯಾಯವನ್ನು ಸ್ಥಾಪಿಸುವಂತ ದೇವರು. ಅನೇಕರು ನಮ್ಮನ್ನು ನಿಂದಿಸಿ ಅವಮಾನಪಡಿಸಿ ನಮ್ಮನ್ನು ಕುಗ್ಗಿ ಹೋಗಿದಂತರಾಗಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಕೀಳ ಮಟ್ಟದಲ್ಲಿ ನೋಡುವಂತರಾಗಿರ್ತಿರ್ತೀವಿ. ನಾವು ನ್ಯಾಯವಾಗಿ ನಾವು ಜೀವಿಸ್ತಿದ್ರು ನಮ್ಗೆ ಅನ್ಯಾಯವನ್ನು ಮಾಡುವಂತರಾಗಿರ್ತಿರ್ತೀವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಧೈರ್ಯವಾಗಿರ್ಬೇಕು. ಯಾಕಂದ್ರೆ ಕುಗ್ಗಿ ಹೋಗಿದಂತ ನಮ್ಮನ್ನು ಒಂದಾನೊಂದ್ ದಿವಸ ನಮ್ಮನ್ನು ನ್ಯಾಯವನ್ನು ಸ್ಥಾಪಿಸುವಂತ ದೇವರು, ಆತನ ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದಾರೆ ಎಂಬುದಾಗಿ ದಾವಿದ ಭಕ್ತರು ಸ್ಪಷ್ಟವಾಗಿ ಹೇಳ್ತಾರೆ. ಇಸ್ರಾಯೇಲ್ ಜನರಿಗೆ ಕಾಪಾಡಿದಂತ ದೇವರು ನಮ್ಮನ್ನು ಕಾಪಾಡ್ತಾರೆ. ಇಸ್ರಾಯೇಲ್ ಜನರಿಗೆ ದೇವರು ಕರುಣಿಸಿದಂತ ದೇವರು ನಮ್ಮನ್ನು ಕರುಣಿಸ್ತಾರೆ. ಆತನು ಪ್ರೀತಿ ಮಾಡುವಂತ ದೇವರು, ಆತನು ಕರುಣಿಸುವಂತ ದೇವರು, ಆತನು ಪೂರ್ಣ ಪ್ರೀತಿ ಉಳ್ಳಂತ ದೇವರು ಎಂಬುದಾಗಿ ಮುಂಚಾನೆ ಎಷ್ಟು ಜನರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಂತರಾಗಿ, ಯಾವ ವಿಷಯದಲ್ಲಿ ಕಣ್ಣೀರಿಡ್ತಿದ್ರು ಪ್ರಿಯ, ಭಯ ಪಡ್ಬಿಟ್ಟು ದೇವರು ಕುಗ್ಗಿ ಹೋಗಿದಂತ ನಿಮ್ಮನ್ನು ಆತ ನಮ್ಮ ನ್ಯಾಯವನ್ನು ಸ್ಥಾಪಿಸುವಂತ ದೇವರು. ನಾವು ಕುಟುಂಬ ವಿಷಯದಲ್ಲಿ ಅನ್ಯಾಯವಾಗಿರ್ಬೋದು, ಕೆಲಸ ವಿಷಯದಲ್ಲಿ ಅನ್ಯಾಯವಾಗಿರ್ಬೋದು, ನಮ್ಮನ್ನು ಅನೇಕ ಸಮಸ್ಯೆಗಳನ್ನ ನಮ್ಮನ್ನು ನಿಂದಿಸಿರ್ಬೋದು, ಅನೇಕ ವಿಷಯಗಳಲ್ಲಿ ನಮ್ಮನ್ನು ಅನ್ಯಾಯ ಒಂದು ರೀತಿಯಲ್ಲಿ ನಮ್ಮ ನೋಡಿರ್ಬೋದು. ದೇವರು ನಮ್ಮ ಪರವಾಗಿ ಆತನು ನ್ಯಾಯವನ್ನು ಸ್ಥಾಪಿಸುವಂತ ದೇವ್ರ. ಮುಂಜಾನೆ ಸಮಯದಲ್ಲಿ ಯಾವ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿದಂತವರಾಗಿದ್ರು ಅವ್ರಿಗೆ ಭಯ ಪಡಬೇಡ್ರಿ. ದೇವರು ಕುಗ್ಗಿ ಹೋಗಿದಂತವ್ರನ್ನು ದೇವರು ಒಳ್ಳೆ ಸ್ಥಾನದಲ್ಲಿಟ್ಟು ಅವ್ರನ್ನು ನ್ಯಾಯವನ್ನು ಸ್ಥಾಪಿಸುವಂತರಾಗಿದ್ದಾರೆ ಎಂಬುದಾಗಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಿದ್ರು. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ಇವರು ಮಾರ್ಪಡಿಸಿ ನಿಮ್ಮ ನಡೆಸಿರ್ತಾರೆ. ಆಮೇಲೆ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ತಂದೆ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಿದಾರಪ್ಪ. ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ತಂದೆ ಮಾರ್ಪಡಿಸಪ್ಪ. ತಂದೆ ದೇವ್ರು ಮುಂಚಾನೆ ತಂದೆ ನಿಮ್ಮ ಪರಿಶುದ್ಧವಾದ ವಾಕ್ಯ ಮುಖಾಂತರವಾಗಿ ಮಾತಾಡಿರಪ್ಪ. ಕುಗ್ಗಿ ಹೋಗಿದಂತವ್ರೆಲ್ಲರನ್ನು ನ್ಯಾಯವನ್ನು ಸ್ಥಾಪಿಸುತ್ತಾರೆ ಎಂಬುದಾಗಿ ದಾವಿದ ಭಕ್ತರು ಹೇಳ್ತಾರೆ ಪ್ರಭಾ. ತಂದೆ ದೇವರೆಷ್ಟು ಜನ ವಿಷಯದಲ್ಲಿ ಕುಗ್ಗಿ ಹೋಗಿದ್ದಾರೆ, ದುಃಖಿತರಾಗಿ ಕಣ್ಣೀರಿರ್ತಾರೆ ಪ್ರಭಾ. ಅವ್ರ ಜೀವಮಾನದಲ್ಲಿ ಕಷ್ಟಗಳು ಸಮಸ್ಯೆಗಳು ನೋಡಿ ಕುಗ್ಗಿದಂತರಾಗಿ ಜೀವಿಸ್ತಿದಾರೆ ಪ್ರಭಾ. ಪ್ರತಿ ವಿಷಯದಲ್ಲಿ ತಂದೆ ನೀವು ಮುಂಚಾನೆ ಸಮಯದಲ್ಲಿ ನೀವು ಧೈರ್ಯ ಪಡಿಸ್ತಿದ್ದೀರಪ್ಪ. ನಿಮ್ಮ ವಾಕ್ಯ ಮೂಲಕ ಬಲಪಡಿಸ್ತಾ ಇದ್ದೀರಪ್ಪ. ನೀವು ಒಳ್ಳೆ ನಿಮ್ಮ ನ್ಯಾಯವನ್ನು ತೀರಿಸುವಂತ ದೇವ್ರಪ್ಪ. ನೀವು ವಾಗ್ದಾನ ಮಾಡಿದಂತ ದೇವ್ರು, ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸುವಂತ ದೇವ್ರಪ್ಪ. ಮುಂಜಾನೆ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದಾರ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆಶೀರ್ವಾದಕರವಾಗಿ ತಂದೆ ನಡೆಸಿ ಪ್ರಭಾ. ತಂದೆ ದೇವ್ರು ಎಷ್ಟು ಜನ ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ತಾರ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನವು ಪ್ರಭಾ ಅವರ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡುವಂತದ್ದಾಗಿದೆ ಪ್ರಭಾ. ಅವರ ಜೀವಿತದಲ್ಲಿ ಒಳ್ಳೆ ಸಂತೋಷವನ್ನು ಮಾರ್ಪಡಿಸಪ್ಪ. ತಂದೆ ದೇವ್ರು ಮುಂಜಾನೆ ದೇವ್ರು ನನ್ನೊಟ್ಟಿಗೆ ಮಾತಾಡಿದರೆ
ಹೋಗಿದಂತ ನಮ್ಮ ಜೀವಿತನ ದೇವರು ಇದರಿಂದಾವರ್ತಿ ನಮ್ಗೆ ಇನ್ನು ಒಳ್ಳೆ ನ್ಯಾಯವನ್ನು ಸ್ಥಾಪಿಸ್ತಿದ್ರೆ, ಈಗ ಒಳ್ಳೆ ಸಂತೋಷನ ಬರಮಾಡ್ತಿದ್ರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರು ಪ್ರಭಾ. ತಂದೆ ದೇವ್ರ ಮುಂಚಾನೆ ತಂದು ಎಲ್ಲರ ಜೀವಿತದಲ್ಲಿ ತಂದು ಈ ವಾಗ್ದನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಿದೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡಿದ್ರು ವಾಗ್ದನು ಅನೇಕರಿಗೆ ತಿಳಿಯಪಡಿಸ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿ ಲೈಕ್ ಮಾಡ್ರಿ. ಪ್ರಾರ್ಥನೆ ರಿಕ್ವೆಸ್ಟ್ಗೂ ಕಮೆಂಟ್ಗಳ ಮೂಲಕ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ. ಮತ್ತು ಈ ಮುಂಜಾನೆ ಸಮಯ ವಾಗ್ದನು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಬಲಪಡಿಸಿ ನಡೆಸ್ತಿರ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು.